ಡಿಕೆ ಸಂಪುಟದಲ್ಲಿ ಎರಡನೆಯ ತಲೆಮಾರಿನ ನಾಯಕರ ಪ್ರಾಬಲ್ಯ ಹೆಚ್ಚಿದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕೀಯದ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ ನಿಜಕ್ಕೂ ಕೂಡ ಮತ್ತೆ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆಯಾ? ವಂಶ ಪಾರಂಪರ್ಯ ಅನ್ನೋದು ಇಲ್ಲಿ ಮತ್ತೆ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆಯಾ ಅಂತ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಜಟಾಪಟಿ, ಹಲವಾರು ಶಾಸಕರು ಕೂಡ ಇಲ್ಲಿ ಬಂಡಾಯಿ ಎದ್ದು ಲಾಭಿಯನ್ನ ಮಾಡಿದ್ರು ಕೂಡ ಉಂಟು. ಅದಕ್ಕೆ ಅವರ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಕೂಡ ಉಂಟು. ಸೊ ಇವೆಲ್ಲವನ್ನ ಗಮನಿಸಿ ನೋಡಿದಾಗ ಈಗ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿತ್ತು ಕಾಂಗ್ರೆಸ್. ಬಟ್ ಇಲ್ಲಿ ಮತ್ತೆ ಎರಡನೆಯ ತಲೆಮಾರಿನ ಕುಟುಂಬ ರಾಜಕಾರಣ ನಡೀತಾ ಇದೆಯಾ ಅಂತ ಡಿಕೆ ಸಂಪುಟದಲ್ಲಿ ಎರಡನೆಯ ತಲೆಮಾರಿನ ರಾಜಕಾರಣ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕೀಯದ ದರ್ಬಾರು. ಸಿಎಂ ಡಿಕೆ ಸಂಪುಟದಲ್ಲೂ ಎರಡನೆಯ ತಲೆಮಾರಿನ ನಾಯಕರು. ಈ ಹಿಂದೆ ಅಪ್ಪಂದಿರು, ಈಗ ಅವರ ಮಕ್ಕಳ ಕಾರುಬಾರ್. ಡಿಕೆ ಕ್ಯಾಬಿನೆಟ್ನಲ್ಲಿ ರಾಜಕೀಯ ಕುಟುಂಬಗಳ ಕಾರ್ಯಭಾರವೇ ನಡೀತಾ ಇದೆ. ಸಾಮರ್ಥ್ಯಕ್ಕಿಂತ ಕುಟುಂಬದ ಸಂಪರ್ಕವೇ ಮುಖ್ಯವೇ ಇಲ್ಲಿ. ಕುಟುಂಬ ರಾಜಕೀಯಕ್ಕೆ ಮನೆ ಹಾಕಿದ್ಯಾ ರಾಜ್ಯ ಕಾಂಗ್ರೆಸ್? ತಳಮಟ್ಟದ ಕಾರ್ಯಕರ್ತರಿಗೆ ಅನ್ಯಾಯ ಎಂಬ ಆರೋಪ ಕೇಳಿ ಬರ್ತಾ ಇದೆ. ದಶಕಗಳಿಂದ ದುಡಿದ ಕಾರ್ಯಕರ್ತರ ಕನಸಿಗೆ ಬ್ರೇಕ್ ಬಿದ್ದಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಾ ಇದ್ವಿ. ಕಾಂಗ್ರೆಸ್ನಲ್ಲೂ ಕೂಡ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಮತ್ತೆ ಮುಂದುವರಿತಾ ಇದೆಯಾ ಅಂತ, ಮತ್ತೆ ಅನ್ನೋದಕ್ಕಿಂತ ಯಥಾವತ್ತಾಗಿ ಮುಂದುವರಿತಾ ಇದೆಯಾ ಅನ್ನೋದು ಕೂಡ ಹೇಳ್ಬೋದು, ಹಾಗೂ ಕೂಡ ಹೇಳ್ಬೋದು. ಈಗಾಗಲೇ ನೋಡಿ ಹೊಸಬರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತು ಕಾಂಗ್ರೆಸ್. ಬಟ್ ಇಲ್ಲಿ ಕುಟುಂಬ ರಾಜಕಾರಣವೇ ಎದ್ದು ಕಾಣಿಸ್ತಾ ಇದೆ ಅಂತ ಶಾಸಕರು ಮಾತನಾಡ್ತಿದ್ದಾರೆ, ಶಾಸಕರ ಬೆಂಬಲಿಗರು ಕೂಡ ಮಾತನಾಡ್ತಾ ಇದ್ದಾರೆ. ಹಲವರು ಇಲ್ಲಿ ಆಕ್ರೋಶವನ್ನ ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನೋಡಿ ಕಾಂಗ್ರೆಸ್ನಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಜಟಾಪಟಿಯಲ್ಲಿ ಎಲ್ಲರೂ ಕೂಡ ಆಕಾಂಕ್ಷಿಗಳೇ ಆಗಿದ್ರು. ಬಟ್ 20 ಸ್ಥಾನ ಕೊಡಬೇಕು, 20ರಲ್ಲಿ 19 ಸ್ಥಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಕೂಡ ಆಗೇ ಹೋಯ್ತು ನಿನ್ನೆ ಅಷ್ಟೇ. ಬಟ್ ಇದೀಗ ಯಾವಾಗ ಲಿಸ್ಟ್ ಔಟ್ ಆಗುತ್ತಲ್ಲ ಆಗಿಂದನೂ ಕೂಡ ಭುಗಿಲೆದ್ದಿರುವಂತಹ ಆಕ್ರೋಶ ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದೆ ಅಂತ ಅಂದ್ರೆ ಕುಟುಂಬ ರಾಜಕಾರಣವೇ ಎದ್ದು ಕಾಣಿಸ್ತಾ ಇದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ವಂಶ ಪಾರಂಪರ್ಯ ರಾಜಕೀಯ. ಖರ್ಗೆ, ಸಿದ್ದು, ಬಂಗಾರಪ್ಪ ಕುಟುಂಬಗಳಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ಕುಟುಂಬ ರಾಜಕೀಯವನ್ನ ಮಾಡ್ತಾ ಇದೆಯಾ? ಪ್ರತಿಭೆಗಿಂತ ರಾಜಕೀಯ ಉತ್ತರಾಧಿಕಾರಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇಲ್ಲಿ ಎರಡನೆಯ ತಲೆಮಾರಿನ ನಾಯಕರ ಮೇಲೆಯೇ ಕಾಂಗ್ರೆಸ್ ಭರವಸೆಯನ್ನ ಇಟ್ಕೊಂಡಿದೆ. ಹಾಗಿದ್ರೆ ಯುವ ನಾಯಕರಿಗೆ ಅವಕಾಶ ಕಡಿಮೆಯಾಗುತ್ತಿದೆಯಾ? ಕುಟುಂಬ ರಾಜಕಾರಣದ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ಭುಗಿಲೇಳ್ತಿದೆ. ರಾಜಕೀಯ ಉತ್ತರಾಧಿಕಾರಿಗಳಿಗೆ ಮನೆ, ಕೆಲವರಿಗೆ ನಿರಾಸೆ. ಏನಿದು ಕಾಂಗ್ರೆಸ್ನ ತಂತ್ರ ಕುತಂತ್ರ? ಈಗಾಗಲೇ ಕೆಲ ಕೈ ಶಾಸಕರಿಂದ ಕೇಳಿ ಬರುತ್ತಿರುವಂತಹ ಅಪಸ್ವರ ಇದು. ಕಾಂಗ್ರೆಸ್ನಲ್ಲಿ ವಂಶ ಪಾರಂಪರ್ಯ ರಾಜಕೀಯ. ಖರ್ಗೆ, ಸಿದ್ದು, ಬಂಗಾರಪ್ಪ ಇವರ ಮಕ್ಕಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆ? ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೊಸಬರಿಗೆ ಅವಕಾಶ, ಹೊಸಬರಿಗೆ ಮನೆ ಆಗ್ತಾ ಇದ್ದೀವಿ, ಈ ಹಳೆ ಟೀಮ್ ಜೊತೆ ಕೆಲಸ ಮಾಡೋದೇ ಸಾಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ ಅಂತ ಹೇಳಿದ್ರಿ. ಬಟ್ ಹೊಸಬರಿಗೆ ಅವಕಾಶ ಅಂತ ಅಂದಾಗ ಎಷ್ಟು ಜನ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ? ಹಳಬರಿಗೆ ಮತ್ತೆ ನೀವು ಪ್ರಾತಿನಿಧ್ಯ ಕೊಟ್ಟೇ ಇಲ್ವಾ? ಅದರಲ್ಲೂ ಕುಟುಂಬ ರಾಜಕಾರಣ ಅಂತ ಬಂದ್ರೆ ಯಾವಾಗಲೂ ಕೂಡ ಈ ರೀತಿಯಾಗಿ ಕುಟುಂಬ ರಾಜಕೀಯವ ಅಂತ. ಕಾಂಗ್ರೆಸ್ ಕುಟುಂಬ ರಾಜಕೀಯ. ಮಧು ಬಂಗಾರಪ್ಪ, ಎಸ್ ಬಂಗಾರಪ್ಪ ಅವರ ಮಗ. ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಮಗ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಗ. ಕೃಷ್ಣ ಬೈರೇಗೌಡ, ಸಿ ಬೈರೇಗೌಡ ಮಗ. ವಿಜಯಾನಂದ ಕಾಶ್ಯಪ್ನವರ, SR ಕಾಶ್ಯಪ್ನವರ ಮಗ. ಕುಟುಂಬ ರಾಜಕಾರಣ ಯಾವ ರೀತಿಯಾಗಿದೆ ಅಂತ ತಿಳಿಸ್ತಾ ಇದೀವಿ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಮಗ. ಡಾಕ್ಟರ್ ಅಜಯ್ ಸಿಂಗ್, ಎನ್ ಧರಮ್ ಸಿಂಗ್ ಮಗ. ಎಸ್ ಮಧು ಬಂಗಾರಪ್ಪ, ಎಸ್ ಬಂಗಾರಪ್ಪ ಅವರ ಮಗ. ಕುಟುಂಬ ರಾಜಕೀಯ ಅಂದ್ರೆ
ಅಪ್ಪ ತಂದೆಯಿಂದ ಮಕ್ಕಳು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಂದ ಅವ್ರ ಮಕ್ಕಳು ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ಬಿಡುತ್ತಾ, ಇನ್ನು ಮುಂದೆ ಹೊಸಬರಿಗೆ ಅವಕಾಶ ಅಂತ ಹೇಳ್ತೀರಿ, ಯಾವಾಗ ಅವಕಾಶ ಮಾಡಿಕೊಡೋದು ನೀವು ಅಂತ ಕಾಂಗ್ರೆಸ್ಗೆ ಅವರ ಪಕ್ಷದಲ್ಲೇ ಅಸಮಾಧಾನ ಭುಗಿಲೆದ್ದರೆ ಅವರ ಪಕ್ಷದಲ್ಲೇ ಶಾಸಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಇಲ್ವೇ ಇಲ್ವಾ? ಹಾಗಾದ್ರೆ ಬೇರೆ ಪಕ್ಷಕ್ಕೆ ನೀವು ಹೇಳ್ತೀರಿ, ಬಟ್ ನಮ್ಮ ಪಕ್ಷದಲ್ಲೇ ಎಷ್ಟು ಮಟ್ಟಿಗೆ ಇದೆ, ಯಾಕೆ ಅವರಿಗೆ ಪದೇ ಪದೇ ಅವಕಾಶ ಕೊಡಬೇಕು? ನಾವುಗಳು ಕೂಡ ಇದೀವಲ್ಲ, ನಮಗೂ ಅವಕಾಶ ಮಾಡಿಕೊಡಿ. ಇದು ರಾಜಕೀಯದಲ್ಲಿ ನೋಡಿ, ಕುಟುಂಬ ರಾಜಕೀಯ ಅಂತ ಇವ್ರ ಮೇಲೆ ಅವ್ರ ಮೇಲೆ ಅಪವಾದ ಮಾಡ್ಬೋದು, ಆರೋಪ ಮಾಡ್ಬೋದು, ಮಾತಾಡ್ಬೋದು, ಬಟ್ ಆ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಯಾವ ಪಕ್ಷದಲ್ಲೂ ಕೂಡ ಸಾಧ್ಯ ಇಲ್ಲ. ಅದನ್ನ ಹೊರತುಪಡಿಸಿ ಬರಲೇಬೇಕು. ಈಗ ಮಲ್ಲಿಕಾರ್ಜುನ ಅವರ ಮಗನಿಗೆ ಅವಕಾಶ ಕೊಡಲೇಬೇಕು, ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅನಿವಾರ್ಯತೆ ಅವಶ್ಯಕತೆ ಇದೆ ಸರ್ಕಾರಕ್ಕೆ.